ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, 2025-26ನೇ ಸಾಲಿನ ಆಯವ್ಯಯದ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗುವುದೆಂದು ಘೋಷಣೆ ಮಾಡಿರ್ತಾರೆ. ತಮಗೆ ಗೊತ್ತಿದೆ, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಆಮೂಲಾಗ್ರ ಬದಲಾವಣೆಯನ್ನು ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸಚಿವರಾಗಿ ಏನು ತೆಗೆದುಕೊಂಡಂಥ ದಿಟ್ಟವಾದಂಥ ತೀರ್ಮಾನಗಳು, ನಂತರ ಅವರು 2 ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಸುಧಾರಣೆಗಳನ್ನು ಆರ್ಥಿಕ ವ್ಯವಸ್ಥೆ ಇರ್ಬೋದು ಮತ್ತು ಆಡಳಿತದಲ್ಲಿ ತಂದಿರತಕ್ಕಂಥದ್ದು ಮತ್ತು ಹಲವಾರು ಯೋಜನೆಗಳನ್ನು ಇಡೀ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಈ ಒಂದು ವಿಶ್ವವಿದ್ಯಾಲಯದ ಒಂದು ಹೆಸರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಸರ್ಕಾರದ ಇಂಗಿತ ಆಗಿದ್ದರಿಂದ ಇವತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ವಿಶ್ವವಿದ್ಯಾಲಯ ಅಂಥೇಳಿ ಅದು ನಾಮಕರಣ ಮಾಡಬೇಕಾಗಿ ಇದೊಂದು ತೀರ್ಮಾನಿಸಲಾಗಿದೆ. ನಾನು ಸದನದಲ್ಲಿ ಸದಸ್ಯರು ಇದಕ್ಕೆ ಅನುಮತಿ ಕೊಡಬೇಕು ಅಂಥೇಳಿ ನಾನು ಕೋರ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಮ್ಮದೇನು ತಕರಾಲಿಲ್ಲ. ನಾನು ಅವರ ಪ್ರಧಾನಮಂತ್ರಿ ಆಗಿದ್ದಾಗ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ಬೆಂಗಳೂರು ಬಗ್ಗೆ ನನಗೆ ವಿಶೇಷ ಪ್ರೀತಿ ಇದೆ, ಇದು ಬೆಂಗಳೂರು ಕರ್ನಾಟಕದ ಹಬ್ಬಲ್ಲ ದೇಶದ್ದು ಅಂತ ಹೇಳಿದ್ದಾರೆ. ನಮಗೂ ಅದು ಪ್ರೀತಿ ಇದೆ. ನನಗೆ ಈ ಸುಧಾಕರ್ಗೆ ಮೊದಲು ಅದು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು, ಆಮೇಲೆ ಅದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಆಯಿತು. ಈಗ ಇವರು ಮನಮೋಹನ್ ಸಿಂಗ್. ಅದೇನು ಹಳೆಯ ಪಾತ್ರೆಗೆ ಕಲಾಯಿ ಹೊಡ್ಕೊಂಡು ಯಾಕಿರ್ತೀರ, ಹೊಸದು ಮಾಡಿ ಮನಮೋಹನ್ ಸಿಂಗ್ ಅಂತ ದೊಡ್ಡ ವ್ಯಕ್ತಿಗೆ, ದೇಶದ ಪ್ರಧಾನಿ ಆಗಿದ್ದಂಥವ್ರಿಗೆ ಒಂದು 10 ವರ್ಷಗಳ ಕಾಲ ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದಂಥವ್ರು, ಅಂಥವ್ರಿಗೆ ಒಳ್ಳೆ ಯೂನಿವರ್ಸಿಟಿ ಮಾಡಿ ಅವ್ರಿಗೆ ಹೆಸರಿಡಿ. ಹಳೇದಕ್ಕೆ ಯಾಕೆ ಅದನ್ನೇ ತಿರುವಾಕಿ ಬಣ್ಣ ಹೊಡೆದು ಅದಕ್ಕೆ ಯಾಕೆ ಮಾಡೋಕ್ಕೆ ಹೋಗ್ತೀರಾ? ಸುಣ್ಣ ಬಣ್ಣ ಹೊಡೆದು ಯಾಕೆ ಮಾಡ್ತೀರಾ? ಹೊಸದು ಕಟ್ಟಿ ಹೊಸ ಹೆಸರಿಡಿ, ನಿಮಗೂ ಗೌರವ ಬರ್ತೈತೆ. ಹಳೇದಕ್ಕೆ ಮಾಡಿದ್ರೆ ಏನು ಗೌರವ ಬರ್ತೈತೆ ನಿಮಗೆ? ಅದರಿಂದ ಏನು ಉಪಯೋಗ ಬರ್ತೈತೆ? ಬೆಂಗಳೂರು ಅನ್ನೋದು ಬ್ರ್ಯಾಂಡ್ ಇದೆ, ಅದು ಬ್ರ್ಯಾಂಡ್. ಬೆಂಗಳೂರು ಅನ್ನೋದು ಬ್ರ್ಯಾಂಡ್ ಇದೆ. ಬೆಂಗಳೂರು ಯೂನಿವರ್ಸಿಟಿ ಅನ್ನೋದು ಒಂದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಒಂದು ಬ್ರ್ಯಾಂಡ್ ಇದೆ. ಈಗ ಮನಮೋಹನ್ ಸಿಂಗ್ ಅವ್ರಿಗೆ ಇನ್ನೂ ದೊಡ್ಡದು ಕಟ್ಟಿ, ಅವರ ಅಂತಸ್ತಿಗೆ ತಕ್ಕಂತೆ ಕಟ್ಟಿ, ಅವ್ರ ಪ್ರಧಾನಮಂತ್ರಿಗಳು ಆ ಥರದ ಒಂದು ಕಟ್ಟಿ ಮಾಡಿ ವೆಲ್ಕಮ್ ಮಾಡ್ತೀರಿ ನೀವು. ಅದಕ್ಕೆ ಬಣ್ಣ ಹೊಡೆದ್ಬಿಟ್ಟು ಕಲ್ಲು ಹಾಕ್ಬಿಡೋದು. ಇವಾಗ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ತೆಗೆದುಬಿಡೋದು ಕಲ್ಲು, ಆ ಕಲ್ಲನ್ನ ಹಳೆಯೋದಕ್ಕೆ ತ್ಯಾಪೆ ಹಾಕ್ಬಿಡೋದು. ತ್ಯಾಪೆ ಹಾಕಕ್ಕೆ ಆ ಮನುಷ್ಯ, ಇಂಥ ದೊಡ್ಡ ಮನುಷ್ಯನ ತೊಗೊಂಡು ಹೋಗ್ತಿರಲ್ರಿ ಸುಧಾಕರ್ಜಿ. ಏನು ನೀವು ಮಂತ್ರಿ ಆದಮೇಲೆ ಇದೇನಾ ಹೊಸ, ಹಿಂಗೇನಾ ನಿಮ್ಮದು ಇಲಾಖೆ ಎಲ್ಲನೇ ಇದೇನಾ? ಬಣ್ಣ ಸುಣ್ಣ ಹೊಡೆದ್ಬಿಟ್ಟು ಹೊಸದು ಅಂತ ಘೋಷಣೆ ಮಾಡೋದ ನೀವು? ಇಲ್ಲ, ದೊಡ್ಡ ಬದಲಾವಣೆ ಮಾಡ್ಯಾರ. ದಯವಿಟ್ಟು ಆ ವ್ಯಕ್ತಿಗೆ ಗೌರವ ಥರ ರೀತಿ ಮಾಡ್ರಿ. ಒಂದು 300-400 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಯೂನಿವರ್ಸಿಟಿ ಮಾಡಿ, ಗೌರವ ಬರ್ತೈತೆ. ಹೊಸದಕ್ಕೆ ಕಲ್ಲಾಕಿ ಹಳೇದು ಕಿತ್ತು ಹಿಂಗೆ ಎಷ್ಟು ಕಲ್ಲು ಹಾಕ್ಕೊಂಡು ಹೋಗ್ತೀರಾ ನೀವು? ಸರಿ ಇಲ್ಲ ಇದು, ದಯವಿಟ್ಟು ಯೋಚನೆ ಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಪ್ರತಿಪಕ್ಷ ನಾಯಕರು ಮಾತಾಡಿದ್ದಾರೆ. ಏನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಹೇಗೆ ಒಂದು ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನೋವಂಥದ್ದನ್ನ ಪ್ರಾರಂಭ ಆಗಿತ್ತು, ಅದೇ ದಾರಿಯಲ್ಲಿ ಇವತ್ತು ಜಗಜೀವನ್ ರಾಮ್ ಸಭಾಂಗಣ ಇದಾಗಿದೆ. ಈ ದಾರಿಯಲ್ಲಿ ಇವತ್ತು ತಮಗೂ ಗೊತ್ತಿರುವಂಥದ್ದು, ಇವತ್ತು ರಾಜ್ಯದ ಭವಿಷ್ಯ ಏನಾದ್ರು ಭಾಳ ಉತ್ತಮವಾಗಿ ನಿರ್ಮಾಣ ಆಗಬೇಕಾಗಿದ್ದರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, ತಂತ್ರಜ್ಞಾನಕ್ಕೆ ಆದ್ಯತೆ ಕೊಡಬೇಕು, ಆವಿಷ್ಕಾರ, ಹಾಗಾಗಿ ಕೌಶಲ್ಯತೆಗೂ ಆದ್ಯತೆ ಕೊಡಬೇಕಾಗುತ್ತೆ. ಇವತ್ತು ಈ ದಿಕ್ಕಲ್ಲಿ ಈ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಕಾಲದಿಂದಲೂ ಇಂಥ ಯಾವುದಾದ್ರು ಒಂದು ಒಳ್ಳೆಯ ಸಂಸ್ಥೆಯ ಕೊಡುಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರಿಗೆ ಗೌರವಾರ್ಥವಾಗಿ ಅವ್ರಿಗೂ ಖುಷಿಯಾಗತ್ತೆ. ನನ್ನ ಹೆಸರಿನಲ್ಲಿ ಒಂದು ರಾಜ್ಯದಲ್ಲಿ, ಒಂದು ರಾಜಧಾನಿಯಲ್ಲಿ ಒಂದು ಒಳ್ಳೆಯ ಸಂಸ್ಥೆ ನಾಡಿಗೆ ಕೊಟ್ಟಿದ್ದಾರೆ, ಅರ್ಪಣೆ ಮಾಡಿದ್ದಾರೆ, ಕೊಡುಗೆಯನ್ನು ಕೊಟ್ಟು ಒಂದು ಒಳ್ಳೆ ಸಂಸ್ಥೆನ ಕಟ್ತಾ ಇದ್ದಾರೆ ಅಂತ ಅವರು ಖುಷಿ ಪಡ್ತಾರೆ. ನನ್ನ ಹೆಸರಲ್ಲಿ ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಂತ ಖುಷಿ ಪಡ್ತಾರೆ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಮಾಡ್ಬೇಕು ಹೇಳಿ? ಬಡಸ್ತಾನ ಬಂದಿದೆ. What is the suggestion? Suggestion, they should build a new university. Okay. New institution. Right. Which is of international repute ಆಗಿ
ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಉತ್ತಮವಾಗಿರುವಂಥ ಒಂದು ಸಂಸ್ಥೆಯನ್ನು ಅವರಿಗೆ ಗೌರವ ತರೋ ರೀತಿಯಲ್ಲಿ ಮಾಡಿದ್ರೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ, ಜನಕ್ಕೂ ಒಳ್ಳೇದಾಗುತ್ತೆ. ಹಾಗಾಗಿ ಪಾಪ ಸುಧಾಕರ್ ಅವರು ಏನು ಮಾಡಲಿಕ್ಕೆ ಸರ್ಕಾರದಲ್ಲಿ ಎಲ್ಲರೂ ಈ ನಿಶ್ಚಯವನ್ನು ಮಾಡಿ ಬರೀ ಈಗೇನು ಬರೀ ಆಗಲೇ ಇರೋವಂಥ ಯೂನಿವರ್ಸಿಟಿ ಹೆಸರನ್ನ ಬದಲಾಯಿಸ್ಕೊಂಡು ಹೊಸ ಹೆಸರನ್ನ ಕೊಟ್ಕೊಂಡು ಮಾಡೋಕ್ಕೆ ಹೋಗುವಂಥದ್ದು ನಿಜಕ್ಕೂ ಇಟ್ಸ್ ಎ ಶಾರ್ಟ್ ಕಟ್. ಮಂತ್ರಿಗಳು ಹೇಳಿ, ಬೇರೆ ಪದನ ಬಳಕೆ ಮಾಡಿದ್ರೆ ತಪ್ಪಾಗುತ್ತೆ, ಇದು ಭಾಳ ಶಾರ್ಟ್ ಕಟ್ ಆಗುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನರೇಂದ್ರ ಮೋದಿ ಅವರು ಅದನ್ನ ಹೊಳ್ಯಾರ, ಅವ್ರ ಬಗ್ಗೆ ಮಾತಾಡ್ಯಾರ. ಈಗ ಹೆಸರು ಇಡ್ಬೇಕಂತ ತೀರ್ಮಾನ ಮಾಡಿದ್ದಿ ಮಾಡಿ ಎಂತ ಅಲ್ಲ, ನಿಮ್ದೇನು ಪ್ರಾಬ್ಲಮ್ ಈಗ? ಆಯ್ತು, ಮನಮೋಹನ್ ಸಿಂಗ್ ಅವರು ಹೊಳ್ಯಾರ ಅಂತ ಆಯ್ತು ಹೇಳ್ತಾರಲ್ಲ, ಎಲ್ಲ ಸರಿ ಇರುವಾಗ ನೀವು ಅದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈಗ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ವಿಧೇಯಕಕ್ಕೆ ಒಂದು ತಿದ್ದುಪಡಿ ಏನಂದ್ರೆ ಪದಾವಳಿಯ ಪ್ರತಿ ಯೋಜನೆ ಅಂತೇಳಿ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಅಧಿನಿಯಮ 2001 ಕರ್ನಾಟಕ ಅಧಿನಿಯಮ 29 ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಎಂಬ ಪದಗಳ ಬರುವ ಕಡೆಗಳಲ್ಲೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಎಂಬ ಅಕ್ಷರಗಳನ್ನು ಮತ್ತು ಪದಗಳನ್ನು ಪ್ರಯೋಗಿಸತಕ್ಕಂಥ ಒಂದು ಬಿಲ್ ಮಂಡಿಸಿದ್ದಾರೆ. ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ನಾವೆಲ್ಲ ಓದಿದ್ದು, ಸ್ಟೂಡೆಂಟ್ ಲೀಡರ್ ಆಗಿದ್ದು, ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿದ್ದು, ಅದನ್ನ 3 ಭಾಗ ಮಾಡಿದ್ದಾರೆ ಈಗ ಆ ಯೂನಿವರ್ಸಿಟಿನ. ಈಗ 3 ಯೂನಿವರ್ಸಿಟಿಗೆ ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಹೆಸರಿಡೋದಕ್ಕೆ ನಂದೇನು ವಿರೋಧ ಇಲ್ಲ. ಆದರೆ ನಂದು ಒಂದು ಡಿಮ್ಯಾಂಡ್ ಇದೆ. ನಾವು ಸುಮಾರು ವರ್ಷಗಳಿಂದ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳ ಹೆಸರನ್ನ ಇಡಬೇಕು ಅಂತ ಹೇಳಿ. ಯಾಕೆಂದ್ರೆ ಅವರು ತ್ರಿವಿಧ ದಾಸೋಹಿಗಳು ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 10,000 ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಂಥವ್ರು. ನಮ್ಮ ಪರಮೇಶ್ ಸಾಹೇಬರು ಅದನ್ನ ಹೊಸದಾಗಿ ಪ್ರಾರಂಭ ಮಾಡೋಂಥ ಸಂದರ್ಭದಲ್ಲಿ ನಾವು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ತುಮಕೂರು ವಿಶ್ವವಿದ್ಯಾನಿಲಯ ಸಂಸ್ಥಾಪಕರು ಇಲ್ಲ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಹೆಸರಿಡಿ, ಇಲ್ಲ ಅಂದ್ರೆ ಅವ್ರ ತಂದೆ ಶಿಕ್ಷಣ ಭೀಷ್ಮರಾಗಿದ್ದಾರೆ ಗಂಗಾಧರ ಇನ್ನವರು, ಇಲ್ಲ ಅವ್ರ ಹೆಸರು ಇಡಿ ನೀವು. ಅದಕ್ಕೆ ನಾನು ನಿಮಗೆ ವಿನಂತಿ ಮಾಡ್ತೇನೆ, ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಪ್ರಸ್ತಾವನೆಯನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೋಬೇಕು ಅಂತೇಳಿ ಮಾನ್ಯ ನಮ್ಮ ಶಿಕ್ಷಣ ಸಚಿವರು, ನನ್ನ ಸ್ನೇಹಿತರು ಸುಧಾಕರ್ ಸಾಹೇಬ್ರೆ, ದಯವಿಟ್ಟು ಇದನ್ನ ಮಾಡಿ. ಯಾಕೆಂದ್ರೆ ಯಾರು ಸಮಾಜಕ್ಕೆ ಕೆಲಸ ಮಾಡಿದರೆ ಅವ್ರ ಹೆಸರು ಆಗಿರ್ಬೇಕು. ಅದೇ ರೀತಿ ಮನಮೋಹನ್ ಸಿಂಗ್ ಕೆಲಸ ಮಾಡಿದ್ದಾರೆ ದೇಶಕ್ಕೆ. ನಮ್ಮ ತುಮಕೂರು ಜಿಲ್ಲೆಗಳ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿಗಳು ನಮ್ಮೆಲ್ಲರಿಗೆ ಬಡವರ ಮಕ್ಕಳಿಗೆ ಇಡಬೇಕು ಅಂತ ಹೇಳಿ ಮಾಡ್ತೇನೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ವಿರೋಧ ಪಕ್ಷ ನಾಯಕರು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮತ್ತು ಸುರೇಶ್ ಗೌಡರು, ಮಾನ್ಯ ಸದಸ್ಯರೆಲ್ಲರೂ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವ ಬಹುಶಃ ಇವತ್ತು ದೇಶ ಒಂದು ಸದೃಢವಾದಂಥ ಒಂದು ಆರ್ಥಿಕ ನೆಲೆಗಟ್ಟಿನ ಮೇಲೆ ನಿಂತಿದೆ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ ಅಪಾರ. ಕಾರಣ ಇಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ಈ ತೀರ್ಮಾನ ಮಾಡಿರ್ತಕ್ಕಂಥದ್ದಕ್ಕೆ ಈಗಾಗಲೇ ತಮಗೆ ಗೊತ್ತಿದೆ, ರಾಜ್ಯದಲ್ಲಿ 32 ವಿಶ್ವವಿದ್ಯಾಲಯಗಳಿದ್ದಾವೆ. ನಿರಂತರವಾಗಿ ಇವತ್ತು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಬಗ್ಗೆ, ಇವೆಲ್ಲದರ ಬಗ್ಗೆ ನಿರಂತರವಾಗಿ ಚರ್ಚೆ ಮತ್ತು ಸಮಸ್ಯೆಗಳ ಬಗ್ಗೆ ಮತ್ತು ಈಗ ಅದನ್ನು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಚರ್ಚೆಗಳಾಗ್ತಾಯಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ನಾವು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿದ್ದು, ಖಂಡಿತ ಏನು ಮಾನ್ಯ ವಿರೋಧ ಪಕ್ಷ ನಾಯಕರು ಹೇಳೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ವಿಶೇಷವಾದಂಥ ಒಂದು ವಿಶ್ವವಿದ್ಯಾಲಯ ನೀತಿ ನಿರೂಪಣೆ ಮಾಡ್ತಕ್ಕಂಥದ್ದು, ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮತ್ತು ಏನೇನು ಅವರು ಕಾರ್ಯಕ್ರಮಗಳ ರೂಪದಲ್ಲಿ ಅವರ ಆಲೋಚನೆಗಳೇನಿತ್ತು, ಭವ್ಯ ಭಾರತವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸದೃಢವಾದಂಥ ಅಡಿಪಾಯದ ಮೇಲೆ ನಿಲ್ಲಿಸ್ತಕ್ಕಂಥ ಒಂದು ಆಲೋಚನೆ ಇತ್ತು. ಅದನ್ನು ಆಲೋಚನೆ ಮಾಡಿದ್ವಿ. ಆದರೆ ಈಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಒಂದು ಪರಿಸ್ಥಿತಿಗಳನ್ನು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ, ನಾವು ಮತ್ತೊಮ್ಮೆ ತಪ್ಪು ಹೆಜ್ಜೆ ಇಡ್ತಕ್ಕಂಥದ್ದು ಬೇಡ, ಹೌದು ಮನಮೋಹನ್ ಸಿಂಗ್ ಅವರಿಗೆ ಭಾಳ ಬೇರೆ ರೀತಿಯಲ್ಲಿ ಗೌರವ ಕೊಡಬೇಕಾದಂತಿದೆ, ಆದರೆ ಈಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮುಂದೆ ನಾವು ಅದನ್ನು ಆಲೋಚನೆ ಮಾಡೋಣ. ಈಗ ಸದ್ಯಕ್ಕೆ ಒಂದು ನಗರ ಏನು ಅವರೇ ಹೇಳಿದಾಗೆ ಏನು ವಿಶ್ವವಿದ್ಯಾಲಯ ಹೆಸರು ಈಗಾಗಲೇ 2 ಸತಿ ಬದಲಾವಣೆ ಮಾಡಿದ್ದಾರೆ. ಈಗ ಅದಕ್ಕೋಸ್ಕರ ಇದಕ್ಕೆ ಈಗ ಸದ್ಯಕ್ಕೆ ನಗರ ಏನು ನಮ್ಮ ಸಿಟಿ ಯೂನಿವರ್ಸಿಟಿ ಅಂತಿದೆ ಅದಕ್ಕೆ ಹೆಸರನ್ನು ಬದಲಾವಣೆ ಮಾಡೋಣ, ಮುಂದೆ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಮಾನ್ಯ ಸುರೇಶ್ ಗೌಡರ ಸಲಹೆ